ಬೆಂಗಳೂರು ಹೊರವಲಯದಲ್ಲಿರುವ ಹೆಸರಘಟ್ಟ ನೃತ್ಯ ಗ್ರಾಮಕ್ಕೆ ಹೊಂದಿಕೊಂಡಿರುವ ಪಶುಪಾಲನಾ ಇಲಾಖೆಗೆ ಸೇರಿದ 100 ಎಕರೆ ಜಮೀನು. ಅಲ್ಲಿ ನಡೆಯುತ್ತಿತ್ತು ಒಡೆಯ ಚಿತ್ರದ ಶೂಟಿಂಗ್. ಬಯಲಿನ ಅಲ್ಲಲ್ಲಿ ಕೃತಕ ಕಂಬಗಳು ಮೈದಾಳಿದ್ದವು. ಕೃತಕ ಮಂಟಪವೊಂದರ ಕೊಂಚ ದೂರದಲ್ಲಿ ನಿಂತಿದ್ದರು ದರ್ಶನ್. ಹದವಾಗಿ ಬೀಸುತ್ತಿದ್ದ ಗಾಳಿ ವಿದ್ಯುತ್ ಚಾಲಿತ ಗಾಳಿಯಂತ್ರಕ್ಕೆ ಸಿಲುಕಿ ಒಮ್ಮೆಲೆ ಸುರುಳಿ ಸುತ್ತುತ್ತಾ ಸುಂಟರ ಗಾಳಿಯ ರೂಪ ಪಡೆಯಿತು. ಧೂಳು ಮಿಶ್ರಿತ ಗಾಳಿಯಲ್ಲಿ ತರಗೆಲೆಗಳು ತೇಲತೊಡಗಿದವು. ದರ್ಶನ್ ಶಾಟ್ ಮುಗಿಸಿದ ತಕ್ಷಣ ಕಟ್ ಎಂಬ ಧ್ವನಿ ಕೇಳಿಸಿತು. ಒಮ್ಮೆಲೆ ಬಿರುಗಾಳಿಯು ತಣ್ಣಗಾಯಿತು. ಮುಗುಳು ನಗೆ ಹೊತ್ತು ನೆರಳಿನ ಟೆಂಟ್ ಬಳಿಗೆ ಬಂದ ದರ್ಶನ್ ಚಿತ್ರೀಕರಣದ ಗಡಿಬಿಡಿ ನಡುವೆಯೇ ಮಾತಿಗೆ ಕುಳಿತರು. ಯಾರೊಬ್ಬರೂ ಅಂಬರೀಷ್ ಅವರ ಸ್ಥಾನ ತುಂಬಲು ಆಗುವುದಿಲ್ಲ, ಅದನ್ನ ಮುಟ್ಟುವುದಕ್ಕೂ ಸಾಧ್ಯವಿಲ್ಲ ಎನ್ನೋದು ದರ್ಶನ್ ಅವರ ಖಡಕ್ ಉತ್ತರ. ನಾಳೆ ಏನಾಗುತ್ತದೆ ಎಂದು ನನಗೆ ಗೊತ್ತಿಲ್ಲ, ಇಂದಿನ ದಿನವನ್ನಷ್ಟೇ ನಾನು ಬದುಕುತ್ತೇನೆ ಎಂದು ದರ್ಶನ್ ಬದುಕಿನ ಫಿಲಾಸಫಿಯೊಂದನ್ನ ತೆರೆದಿಟ್ಟರು. ನೀವು ಚಿತ್ರರಂಗಕ್ಕೆ ಬಂದು 1.5 ದಶಕ ಉರುಳಿದೆ, ಒಮ್ಮೆ ಹಿಂದಿರುಗಿ ನೋಡಿದ್ರೆ ಏನನಿಸುತ್ತದೆ ಎಂದು ಪ್ರಶ್ನೆಯನ್ನ ಕೇಳಿದ್ರೆ ನನಗೆ ಏನೂ ಅನಿಸುತ್ತಿಲ್ಲ, ಇನ್ನು ಖಾಲಿಯಾಗೇ ಇದ್ದೇನೆ, ನನ್ನ ಕೆಲಸ ಮಾಡ್ತಿದ್ದೀನಿ ಅಷ್ಟೇ, ಈ ಕಾಯಕದಲ್ಲಿ ಖುಷಿ ಇದೆ, ಹಾಗೆಂದು ನನ್ನ ಸ್ಪೀಡ್ ಹಾಗೆಯೇ ಇದೆ. ಲೆಕ್ಕ ತೆಗೆದುಕೊಂಡರೆ ನಾನು ವರ್ಷಕ್ಕೊಂದು ಸಿನಿಮಾ ಮಾಡಿಲ್ಲ. ಸಂಗೊಳ್ಳಿ ರಾಯಣ್ಣ ಚಿತ್ರ ಮಾಡುವಾಗ ಚಿಂಗಾರಿ ಸಿನಿಮಾ ಮಾಡ್ತಿದ್ದೆ, ಒಂದರ ನಂತರ ಮತ್ತೊಂದು ಚಿತ್ರ ತೆರೆ ಕಂಡಿತು. ಕುರುಕ್ಷೇತ್ರ ಚಿತ್ರ ಬಹುಬೇಗ ಬಿಡುಗಡೆಯಾಗುತ್ತದೆ ಎಂದುಕೊಂಡಿದ್ದೆ, ಆದ್ರೆ ಅದರ ಗ್ರಾಫಿಕ್ ಕೆಲಸ ಹೆಚ್ಚಿದೆ, ಹಾಗಾಗಿ ತಡವಾಗ್ತಿದೆ ಅಷ್ಟೇ ಅಂತ ಹೇಳ್ತಾರೆ ದರ್ಶನ್. ವೃತ್ತಿ ಬದುಕಿನಲ್ಲಿ ನಟನೆಯನ್ನ ಹೇಗೆ ಅರ್ಥೈಸುತ್ತೀರಿ ಎಂಬ ಪ್ರಶ್ನೆಗೆ ದರ್ಶನ್, ನಾನು ಇನ್ನೂ ಏನನ್ನೂ ಕಲಿತಿಲ್ಲ, ನಟನೆಯಲ್ಲಿ ಕಲಿಯುವುದು ಬಹಳಷ್ಟಿದೆ, ನಾನು ಪ್ರತಿ ತಿಂಗಳು ಹೊಸದನ್ನ ಕಲಿಯುತ್ತಲೇ ಇದ್ದೇನೆ. 50 ಸಿನಿಮಾಗಳಲ್ಲಿ ನಟಿಸಿದ್ದರೂ ನಾನು ಮೊದಲ ಸಿನಿಮಾದಲ್ಲಿ ಇದ್ದಂತೆಯೇ ಇದ್ದೇನೆ ಅಂತ ಹೇಳ್ತಾರೆ ದರ್ಶನ್. ಮಾರ್ಚ್ ಮೊದಲ ವಾರದಲ್ಲಿ ಯಜಮಾನ ಬರ್ತಿದೆ, ಏನಿದರ ವಿಶೇಷ ಅಂತ ಕೇಳಿದ್ರೆ ದರ್ಶನ್, ಸಿನಿಮಾದಲ್ಲಿ ಹೀರೋ ಯಜಮಾನ ಅಲ್ಲ, ನಾವು ಯಜಮಾನ ಎಂದು ಯಾರಿಗೆ ಕರೆಯುತ್ತೇವೆ ಎನ್ನುವುದೇ ಚಿತ್ರದ ಜೀವಾಳ. ಹಿಂದೆ ವಿವಿಧ ವೃತ್ತಿಯಲ್ಲಿ ತೊಡಗಿದ್ದವರಿಗೆ ಯಜಮಾನ ಅಂತ ಕರೀಲಾಗ್ತಿತ್ತು, ಅವರು ಈಗ ಏನಾಗಿದ್ದಾರೆ ಎನ್ನೋದೇ ಕಥೆಯ ತಿರುಳು. ನನ್ನ ಎಲ್ಲಾ ಸಿನಿಮಾಗಳಂತೆಯೇ ಇಷ್ಟಪಟ್ಟು ಈ ಸಿನಿಮಾ ಮಾಡಿರುವೆ, ನಾನು ಆಸೆಪಟ್ಟೆ ಸಿನಿಮಾದಲ್ಲಿ ನಟಿಸ್ತೀನಿ ಅಂತ ಹೇಳ್ತಾರೆ ದರ್ಶನ್. ವಿಷ್ಣುವರ್ಧನ್ ನಟನೆಯ ಯಜಮಾನ ಚಿತ್ರಕ್ಕೂ ಈ ಸಿನಿಮಾಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯೇ ಎಂದು ಕೇಳಿದ್ರೆ, ಯಜಮಾನ ಟೈಟಲ್ ಇರೋದು ವಿಷ್ಣುವರ್ಧನ್ ಸರ್ ಅವರೊಬ್ಬರಿಗೆ ಮಾತ್ರ, ಅವರ ಸಿನಿಮಾಕ್ಕೂ ಮತ್ತು ಇದಕ್ಕೂ ಯಾವುದೇ ಸಂಬಂಧವಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಈ ಚಿತ್ರದ ಟೈಟಲ್ ಕುರಿತು ನಡೆಯುತ್ತಿರುವ ವಿವಾದವನ್ನ ಗಮನಿಸಿದ್ದೇನೆ. ಟೈಟಲ್ ನೋಡಿ ಯಾರೊಬ್ರು ನಿರ್ಧಾರ ತಳೆಯುವುದು ಸರಿಯಲ್ಲ. ಮಾರ್ನಿಂಗ್ ಶೋ ವೀಕ್ಷಿಸಿದ ಬಳಿಕ ವಿಷ್ಣು ಸರ್ ಅವರ ಯಜಮಾನನಿಗೂ ಈ ಚಿತ್ರಕ್ಕೂ ಏನಾದ್ರೂ ಸಾಮ್ಯತೆ ಇದೆಯೇ ಎನ್ನುವುದನ್ನ ಪುರಾವೆ ಸಮೇತ ಅವಲೋಕಿಸಿ ಮಾತನಾಡೋದು ಉತ್ತಮ ಅಂತ ಹೇಳ್ತಾರೆ ದಾಸ.